ನಮಸ್ಕಾರ ಬೆಂಗಳೂರು. ನಾನಿವತ್ತು ನಮ್ಮ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇರುವ 50ನೇ ವರ್ಷದ ಕೇಕ್ ಶೋಗೆ ಫ್ರೆಂಡ್ಸ್ ಹಾಗೂ ಮಕ್ಕಳ ಜೊತೆ ಬಂದಿದ್ದೀನಿ. ಇದರ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಹಾಗಾದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸ್ಟಾರ್ಟಿಂಗಲ್ಲೇ ಎಂಟ್ರಿ ಟಿಕೆಟ್ ಕೌಂಟರ್ ಇರುತ್ತೆ. ಅಲ್ಲಿ ಕಿಡ್ಸ್ ಬಿಲೋ 3 ಇಯರ್ಸ್ಗೆ ಯಾವುದೇ ರೀತಿ ಟಿಕೆಟ್ ಇರೋದಿಲ್ಲ. ಎಬೋ 3 ಇಯರ್ಸಿಂದ ಎಲ್ಲರಿಗೂ 150 ರುಪೀಸ್ ಟಿಕೆಟ್ ಪ್ರೈಸ್ ಇರುತ್ತೆ. 3 ಇಯರ್ಸಿಂದ 5 ಇಯರ್ಸ್ ತನಕ ಮಕ್ಕಳಿಗೆ 150 ರುಪೀಸ್ ಕೊಡೋದು ಲಿಟ್ರಲಿ ಕಂಪ್ಲೀಟ್ಲಿ ವೇಸ್ಟ್ ಅಂತ ನನಗನ್ನಿಸ್ತು. ತುಂಬಾ ಜಾಸ್ತಿ ಆಯಿತು 150 ರುಪೀಸ್. ಅವ್ರು ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಸ್ಟಾರ್ಟಿಂಗಲ್ಲಿ ನಿಮಗೆ ಫೋಟೋ ಬೂತ್ ಇದೆ, ಹಾಗೆ ಕಾರ್ಟೂನ್ಸ್ ಇರ್ತಾರೆ. ಅದ್ರ ಜೊತೆ ಮಕ್ಕಳು ಲಿಟ್ರಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಇದಾದ ತಕ್ಷಣ ಕೇಕ್ ಶೋ ಸ್ಟಾರ್ಟ್ ಆಗೋದೆ ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀಯಿಂದ. ಅದ್ರ ನೆಕ್ಸ್ಟು ನಮ್ಮ ಅಯೋಧ್ಯ ರಾಮ ಮಂದಿರ ಮಾಡಿದ್ದಾರೆ. ಅದು ಎರಡು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಇರೋ ಕ್ರಿಸ್ಮಸ್ ಕ್ರಿಶ್ಚಿಯನ್ ಅವರ ಚರ್ಚ್ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಕಾನ್ಸೆಪ್ಟ್ ಅಂತ ಇಟ್ಕೊಂಡು ಕೇಕ್ ಶೋನ ಇವರು ಮಾಡೆಲ್ಸ್ನ ಪ್ರಿಪೇರ್ ಮಾಡಿಲ್ಲ. ಒಂದು ರ್ಯಾಂಡಮ್ ಆಗಿ ಒಂದೊಂದು ಕಾನ್ಸೆಪ್ಟ್ನ ತೊಗೊಂಡು ಕೇಕ್ ಮಾಡೆಲ್ಸ್ನ ಪ್ರಿಪೇರ್ ಮಾಡಿದ್ದಾರೆ. ಕೆಲವೊಂದು ಕೇಕ್ಸ್ ತುಂಬಾ ಬ್ಯೂಟಿಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಅಷ್ಟು ಫಿನಿಶಿಂಗ್ ಇರಲಿಲ್ಲ ಅಂತ ಅನ್ನಿಸ್ತು. ಯಾವುದೇ ರೀತಿ ಶೇಪನ್ನು ನೀಟಾಗಿ ಮಾಡಿಲ್ಲ ಅಂತ ಅನ್ನಿಸ್ತು. ಇವಾಗ ನಮ್ಮ ಕೆಲವೊಂದು ಮನೇಲೆಲ್ಲ ಹೋಮ್ ಬೇಕರ್ಸ್ ಇರ್ತಾರೆ, ಅವ್ರದ್ದೆಲ್ಲ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನ ಆರ್ಟಿಸ್ಟ್ ಇರ್ತಾರೆ, ಅವರಿಗೆಲ್ಲ ಒಂದು ಚಾನ್ಸ್ ಕೊಟ್ಬಿಟ್ಟು ಯಾರ ಹತ್ರ ತುಂಬ ಟ್ಯಾಲೆಂಟೆಡ್ ಆಗಿ ಮಾಡ್ಬೋದು ಆ ಥರ ಮಾಡಿ ಕೇಕ್ ಮಾಡೆಲ್ಸ್ನ ಮಾಡಿದರೆ ಇನ್ನೂ ಬ್ಯೂಟಿಫುಲ್ಲಾಗಿರ್ತಿತ್ತು ಅಂತ ನನಗನ್ನಿಸ್ತು. ಇಲ್ಲಿ ನಾನು ಯಾರನ್ನೂ ಡಿಗ್ರೇಡ್ ಮಾಡ್ತಾ ಇಲ್ಲ, ಇದು ಜಸ್ಟ್ ಮೈ ಒಪಿನಿಯನ್. ಅವರಿಗೂ ಆಪರ್ಚುನಿಟಿ ಸಿಗ್ತಾಯಿತ್ತು, ನೋಡೋಕ್ಕೆ ಬರೋ ನಮ್ಮಂಥ ವೀಕ್ಷಕರಿಗೂ ತುಂಬಾ ಖುಷಿ ಆಗ್ತಿತ್ತು. ಕೇಕಿಲ್ಲಿ ಆಲ್ಮೋಸ್ಟ್ 22 ವಿತಿನ್ 30 ಮಾಡೆಲ್ಸ್ ಇದೆ. 5 to 10 ಮಿನಿಟ್ಸಲ್ಲಿ ನಿಮಗೆಲ್ಲ ನೋಡೋ ಅವಕಾಶ ಎಲ್ಲ ಮುಗ್ದೋಗುತ್ತೆ. ಇದಾದಮೇಲೆ ಡೈರೆಕ್ಟ್ ಫುಡ್ ಕೋರ್ಟಿಗೆ ಕನೆಕ್ಟ್ ಆಗಿದೆ. ಫುಡ್ ಕೋರ್ಟಿಂದ ಡೈರೆಕ್ಟು ಶಾಪಿಂಗ್ ಸೆಂಟರ್ಸಿಗೆ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಕೇಕ್ ಶೋ ಅಂತ ಮೇನಾಗಿ ಇವೆಂಟ್ ನೇಮ್ ಇಟ್ಟಿದ್ದಾರೆ, ಬಟ್ ನಿಮಗೆಲ್ಲೂ ಕೇಕ್ ತಿನ್ನೋದಕ್ಕೆ ವೆರೈಟೀಸ್ ಆಫ್ ಕೇಕ್ನ ಎಂಜಾಯ್ ಮಾಡೋದಕ್ಕೆ ಆಪರ್ಚುನಿಟಿ ಇಲ್ಲ. ಕೇಕ್ ಶೋ ಅಂದ್ರೇ ಮೇನ್ ಕೇಕ್ ಬಗ್ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ವೆರೈಟೀಸ್ ಆಫ್ ಕೇಕ್ಸ್ನ ಮಕ್ಕಳಿಗೆ ಇಷ್ಟ ಆಗೋ ರೀತಿಲಿ ಒಂದು ಸ್ಟಾಲ್ ಥರ ಮಾಡಿಬಿಟ್ಟು ಮಾಡ್ಬೋದಿತ್ತು. ಅದು ಅವರಿಗೆ ಅಡ್ವಾಂಟೇಜ್ ಆಗ್ತಾಯಿತ್ತು ಅಂತ ನನ್ನ ಒಪಿನಿಯನ್ನು. ಅಲ್ಲಿಂದ ನೆಕ್ಸ್ಟ್ ನೀವು ಎಂಟರ್ ಆಗೋದೆ ಶಾಪಿಂಗ್. ಇಲ್ಲಿ ಕೇಕ್ ಶೋ ಅಂತ ಹೇಳೋದ್ಕಿಂತ ಶಾಪಿಂಗ್ ಸೆಂಟರ್ ಅಂತಲೇ ಹೇಳ್ಬೋದು. ಸುಮಾರು ರೀತಿಯ ಮೈಸೂರು ಸ್ಯಾಂಡಲ್ ಸೋಪಿಂದ ಹಿಡಿದು ಮೆಡಿಮಿಕ್ಸ್ ಸೋಪಿಂದ ಹಿಡಿದು ಬೆಡ್ಶೀಟ್, ಜ್ಯುವೆಲ್ರಿ, ಕ್ಲಚಸ್, ಸುಮಾರು ರೀತಿಯ ಮೋರ್ ದೆನ್ 150-200 ಸ್ಟಾಲ್ಸ್ ಇದೆ ಅಂತಲೇ ಹೇಳ್ಬೋದು. ಅದು ಅಷ್ಟನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಮಿನಿಮಮ್ 3 ಅವರ್ಸ್ ಬೇಕಾಗುತ್ತೆ. ಅಷ್ಟು ಕ್ರೌಡ್ ಇರುತ್ತೆ. ಪ್ರತಿಯೊಂದು ನೀವು ನೋಡ್ಕೊತಾ ಹೋಗ್ತಾ ಆಮೇಲೆ ನಿಮಗೆ ಏನಾದರೂ ಕಾಲು ನೋವಿತ್ತು ಅಥವಾ ಹೆಲ್ತ್ ಇಶ್ಯೂಸ್ ಇತ್ತು, ನೀವೇನಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಂದರೆ ದಯವಿಟ್ಟು ಕೇಕ್ ಶೋಗೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ಅಲ್ಲಿ ಯಾವುದೇ ರೀತಿ ಪ್ರಾಪರ್ ಸಿಟ್ಟಿಂಗ್ ಫೆಸಿಲಿಟಿ ಇಲ್ಲ, ವಾಟರ್ ಫೆಸಿಲಿಟಿ ಇಲ್ಲ, ಆಮೇಲೆ ಎಸ್ಪೆಷಲಿ ಗಾಳಿ ಬರಲ್ಲ. ನೀವು ಒಂದ್ಸತಿ ಎಂಟ್ರಿ ಆದರೆ ಅದನ್ನು ಕಂಪ್ಲೀಟ್ 3 ಅವರ್ಸ್ ಮುಗಿಸ್ಕೊಂಡೇ ನಿಮಗೆ ಎಕ್ಸಿಟ್ ಆಗೋದಕ್ಕೆ ಆಪ್ಷನ್ ಇರೋದು. ಮಿಡಲಲ್ಲಿ ನೀವು ಎಲ್ಲೂ ನಿಮಗೆ ಎಕ್ಸಿಟ್ ಆಪ್ಷನ್ ಇಲ್ಲ. ಫುಲ್ ಸಫಕೇಷನ್ ಫೀಲ್ ಆಗುತ್ತೆ, ಹೆವಿ ಕ್ರೌಡ್ ಇರುತ್ತೆ. ತುಂಬಾ ದಯವಿಟ್ಟು ವಿಡಿಯೋದಲ್ಲೇ ನೋಡಿ ಖುಷಿ ಪಟ್ಬಿಡಿ, ಯಾವ ಕಾರಣಕ್ಕೂ ನೀವು ಹೋಗಬೇಡಿ. ಇನ್ನೊಂದು ಕೇಕ್ ಶೋಗೆ ಶಾಪಿಂಗ್ ಫ್ರೀಕ್ಸ್ ಯಾರ್ಯಾರಿದ್ದೀರಾ ಅವರಿಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಶಾಪ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಬ್ಯೂಟಿಫುಲ್ ಕುರ್ತೀಸ್ ಇತ್ತು, ಕಾಟನ್ ಕುರ್ತಾಸು, ಕಾಟನ್ ಡ್ರೆಸ್ಸಸ್ಸು, ಆಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್, ಕೆಲವೊಂದು ಶಾಪ್ಸ್ ತುಂಬಾ ವರ್ತ್ಫುಲ್ ಆಫ್ ವಿಸಿಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಿರೋ ಕುರ್ತಾಸ್ ಇದು ಯಾವುದೇ ತೊಗೋಬೋದು. ಡ್ರೆಸ್ ಮೆಟೀರಿಯಲ್ ಇವರು ಜಾರ್ಖಂಡ್ ಸಮಥಿಂಗ್ ಆ ಕಡೆ ಬೇರೆ ಸ್ಟೇಟಿಂದ ಬಂದಿದ್ದಾರೆ. ಯಾವುದನ್ನೇ ತೊಗೊಂಡ್ರು ನೀವು 1200 ರುಪೀಸ್ ಇದಕ್ಕೆ. ಮೆಟೀರಿಯಲ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ವಾಲ್ಸ್ಗೆ ಹಾಕೋ ಕ್ಲಾಕ್ ಇವರು ಜೋಧ್ಪುರಿಂದ ಬಂದಿದ್ದಾರೆ. ಕೆಲವೊಂದು
ನಂಗೆ ಅದ್ರದ್ದು ವ್ಯಾಲ್ಯೂಸ್ ಎಲ್ಲ ಗೊತ್ತಿಲ್ಲ. ಸೊ ನಿಮಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇತ್ತು ಅಂದರೆ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ ಇದೆ. ಅದು ಮಾತ್ರ ನಾನು ಹೇಳ್ಬೋದು. ಪ್ರೈಸಸ್ ಬಗ್ಗೆ ಎಲ್ಲ ನಂಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ನಾನು ಅವ್ರ ಹತ್ರನೂ ಡಿಸ್ಕಸ್ ಮಾಡೋಕ್ಕೆ ಹೋಗಲಿಲ್ಲ. ಆ ಥರ ಶಾಪಿಂಗ್ ಎಲ್ಲ ಕೆಲವೊಂದು ಮಾಡೋರಿಗೆ ತುಂಬಾ ಸಖತ್ತಾಗಿದೆ. ಇನ್ನೊಂದೇನು ಹೇಳ್ತೀನಿ ಅಂದರೆ ಇದನ್ನು ಕೇಕ್ ಶೋ ಅಂತ ಹೇಳೋದ್ಕಿಂತ ಜಾತ್ರೆ ಶೋ ಅಂತಲೇ ನನಗನ್ಸಿದ್ದು. ಯಾಕಂದರೆ ಅಷ್ಟು ಕ್ರೌಡು, ಕಾಲಿಡೋಕ್ಕೆ ಜಾಗ ಇಲ್ಲ, ಪ್ರಾಪರ್ ಮೇಂಟೆನೆನ್ಸ್ ಇಲ್ಲ. ಎಲ್ಲ ಕಡೆ ನಮ್ಮ ಜನನೂ ಅಷ್ಟೇ. ಎಲ್ಲ ಕಡೆ ಡಸ್ಟ್ಬಿನ್ಸ್ ಇದ್ರೂ ಅಲ್ಲಲ್ಲೇ ತಿಂದ್ಬಿಟ್ಟಿದ್ದು, ಅಲ್ಲಲ್ಲೇ ಬಿಸಾಕ್ಬಿಟ್ಟು, ಏನೂ ಕ್ಲೀನ್ಲಿನೆಸ್ ಇಲ್ಲ. ಹಾಗಾಗಿ ಕೇಕ್ ಶೋಗಿಂತ ಇದು ಜಾತ್ರೆ ಶೋ ಅಂತಲೇ ಹೇಳ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ತುಂಬ ಒಳ್ಳೆ ಲೆದರ್ ಬ್ಯಾಗ್ಸ್ ಕಲೆಕ್ಷನ್ಸ್ ಇದೆ ಕೇಕ್ ಶೋ ಅಲ್ಲಿ. ನಿಮಗೇನಾದ್ರು ಲೆದರ್ ಬ್ಯಾಗ್ ತೊಗೋಬೇಕಂದ್ರೆ ನೀವು ಮಸ್ಟ್ ವಿಸಿಟ್ ಮಾಡಿ. ಅವರು ಪ್ರೈಸಸ್ ಜಾಸ್ತಿನೇ ಹೇಳ್ತಾರೆ, ಬಟ್ ನೀವು ಬಾರ್ಗಿನ್ ಮಾಡಿದರೆ ನಿಮಗೆ ವರ್ಕ್ ಆಗೋ ಪ್ರೈಸಲ್ಲಿ ಖಂಡಿತ ಕೊಟ್ಟೇ ಕೊಡ್ತಾರೆ. ಬನ್ನಿ, ಇನ್ನೂ ಏನೇನು ಶಾಪ್ಸ್ ಇದೆ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. मैम देखिए मैम सारी देखिए मैम ಕೇಕ್ ಶೋ ಅಲ್ಲಿ ಈ ಎಸ್ಪೆಷಲಿ ಶಾಪ್ನ ವಿಸಿಟ್ ಮಾಡ್ದಲ್ಲೇ ಮರಿಬೇಡಿ. ಬಿಕಾಸ್ ಇವ್ರ ಹತ್ರ ಇರೋ ವೈಟ್ ಕುರ್ತೀಸ್ ಮತ್ತು ವೈಟ್ ಬ್ಲೌಸಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಈ ಥರ ಪ್ಲೇಟ್ಸ್ ಕಲೆಕ್ಷನ್, ಬೌಲ್ಸ್ ಕಲೆಕ್ಷನ್ ರೀಸನಬಲ್ ಪ್ರೈಸಲ್ಲಿತ್ತು. ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಈ ಶಾಪ್ನ ವಿಸಿಟ್ ಮಾಡಿ. ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಐಟಮ್ಸ್ನ ಮನೇಲಿ ಕಲೆಕ್ಟ್ ಮಾಡಿಟ್ಕೋಬೇಕು ಅಂತ ಆಸೆ ಇದ್ದರೆ, ಕುರ್ತೀಸ್ ಎಲ್ಲ ಅಷ್ಟೇ ಶಾಪಿಂಗ್ ಮಾಡೋರಿಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಬಟ್ ನೀವು ಹೋದಾಗ ವಾಟರ್ ಬಾಟಲ್ ಇಟ್ಕೊಂಡು ಹೋಗೋದನ್ನು ಮರಿಬೇಡಿ. ಏನಾದ್ರು ಲೈಟಾಗಿ ಸ್ನ್ಯಾಕ್ಸ್ ಇಟ್ಕೊಂಡು ಹೋಗೋದನ್ನು ಮರಿಬೇಡಿ. ಬಿಕಾಸ್ ಅಷ್ಟು ಹೊತ್ತು ಸುತ್ತಾಡಿ ನೀರು ಇರಲ್ಲ, ಗಾಳಿನೂ ಇರಲ್ಲ, ಅಂದರೆ ತುಂಬ ಸಫೊಕೇಶನ್ ಆಗುತ್ತೆ. ಇಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಫುಡ್ ಕೋರ್ಟಿಗೆ ಎಂಟ್ರಿ ಆಗ್ತೀರಾ. ಇಲ್ಲಿ ಕೆಲವೊಂದು ಫುಡ್ ಚೆನ್ನಾಗಿತ್ತು. ಐಸ್ ಕ್ರೀಮ್ ಅಂತ ಸಿಗುತ್ತೆ ಇಲ್ಲಿ, ಡಿಪ್ ಐಸ್ ಕ್ರೀಮ್. ದಯವಿಟ್ಟು ತೊಗೋಬೇಡಿ, ಲಿಟ್ರಲಿ ವೇಸ್ಟ್. 60 ರುಪೀಸ್ ಚಾರ್ಜ್ ಮಾಡ್ತಾರೆ. ಲಿಟ್ರಲಿ ವೇಸ್ಟ್ ಅಂತಲೇ ಹೇಳ್ತೀನಿ. ವರ್ತ್ಫುಲ್ ಆಗಿರೋದನ್ನ ತೊಗೊಂಡು ಟೇಸ್ಟ್ ಮಾಡಿ. ನಾವಲ್ಲಿ ಏನೂ ಟ್ರೈ ಮಾಡಲಿಲ್ಲ, ಐಸ್ ಕ್ರೀಮ್ ತೊಗೊಂಡ್ವಿ, ಅದು ಬಿಟ್ಟು ಇನ್ನೇನೂ ತೊಗೊಂಡಿಲ್ಲ. ಫೈನಲಿ ಮುಗಿಸ್ಕೊಂಡು ಆಚೆ ಬಂದ್ವಿ. ಇಟ್ ವಾಸ್ ಲೈಕ್ ಹೆಕ್ಟಿಕ್ ಆಗಿತ್ತು, ಕೆಲವೊಂದು ವರ್ತ್ಫುಲ್ ಆಗಿತ್ತು. ನೀವು ವಿಸಿಟ್ ಮಾಡಿದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ, ನಮ್ಮ ಪೇಜ್ನ ಲೈಕ್ ಮಾಡಿ.